ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣಗೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ, ಅಪರಾಧಿ ಅಂತ ನಿನ್ನೆಯಷ್ಟೇ ತೀರ್ಪು ಬಂದಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿನ್ನೆ ತೀರ್ಪನ್ನು ಕೊಟ್ಟಿತ್ತು. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ತೀರ್ಪು ಪ್ರಕಟ ಮಾಡಿದರು. ಇಂದು ಶಿಕ್ಷೆ ಪ್ರಮಾಣ ಏನು ಅಂತ ಡಿಸೈಡ್ ಆಗುತ್ತೆ. ತೀರ್ಪಿಗೂ ಮುನ್ನ ಶಿಕ್ಷೆ ಪ್ರಮಾಣದ ಕುರಿತು ವಿಚಾರಣೆ ಆಗುತ್ತೆ. ಸೊ ಅಪರಾಧಿ ಅಂತ ನಿನ್ನೆನೆ ತೀರ್ಪು ಬಂದಾಯಿತು. ಇದು ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಮನೆ ಕೆಲಸದಾಕೆಯ ಅತ್ಯಾಚಾರ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಶಿಕ್ಷೆ ಪ್ರಮಾಣ ಇವತ್ತು ನಿಗದಿಯಾಗತ್ತೆ. ಇವತ್ತು ಡಿಸೈಡ್ ಮಾಡ್ತಾರೆ, ಪ್ರಕಟ ಮಾಡ್ತಾರೆ. ಶಿವಕುಮಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾರೆ. ಶಿವಕುಮಾರ್, ನಿನ್ನೆಷ್ಟೇ ತೀರ್ಪಂತೂ ಬಂದಿದೆ, ಅಪರಾಧಿ ಅಂತ ಆಗಿದೆ. ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಅಂತ ಇವತ್ತು ಗೊತ್ತಾಗುತ್ತೆ. ನನಗೆ ಪ್ರಶ್ನೆ ಇರೋದು, ಈ ಶಿಕ್ಷೆಯನ್ನು ಆಧರಿಸಿ ಮುಂದೆ ಕೇಸ್ಗಳಿದಾವಲ್ಲ, ಅದರ ಟ್ರಯಲ್ನ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಜೊತೆಗೆ ಇಲ್ಲಿ ಬೆಸ್ಟ್ ಪಾಸಿಬಲ್ ಶಿಕ್ಷೆ ಏನು ಅಂತ? ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ದೋಷಿ ಅಂತೇಳಿ ಸದ್ಯ ಆಲ್ರೆಡಿ ತೀರ್ಪು ಬಂದಿರುವಂತದ್ದು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಒಲೆ ನರಸೀಪುರದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದಂತ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ದೋಷಿ ಅಂತೇಳಿ ತೀರ್ಪನ್ನು ಕೊಟ್ಟಿರುವಂತದ್ದು. ಆದ್ರೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವನ್ನ ಕೋರ್ಟ್ ಮಾಡಿದೆ. ಅಂದ್ರೆ ಇವತ್ತು 11:30 ಸುಮಾರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಶಿಕ್ಷೆಯನ್ನ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ಆತನ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ, ಸಾಕ್ಷ್ಯನಾಶ ಹಾಗೂ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕೋರ್ಟ್ ನಿನ್ನೆ ಆತ ದೋಷಿ ಅಂತೇಳಿ ಪ್ರಕಟ ಮಾಡಿದೆ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ 376(201) ಇರೋದ್ರ ಹಿನ್ನೆಲೆಯಲ್ಲಿ ಕನಿಷ್ಠ ಅಂದ್ರೂ ಕೂಡ 10 ವರ್ಷ ಶಿಕ್ಷೆ ಪ್ರಕರಣ ಇರುವಂತದ್ದು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತೇಳಿ ವಾದ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಆದ್ರೆ ಇದಕ್ಕೆ ಸರ್ಕಾರಿ ಪರ ವಕೀಲರಾದಂತಹ SPP ಜಗದೀಶ್ ಏನಿದ್ದಾರೆ ಅವರು ಕೂಡ ವಾದ ಮಾಡುವಂತ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಈಗ ಆಲ್ರೆಡಿ ದೋಷಿ ಅಂತ ಕೋರ್ಟ್ ಆದೇಶ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಬೇಕು ಅಂತೇಳಿ ವಾದ ಮಾಡುವಂತ ಸಾಧ್ಯತೆ ಇದೆ. ಎರಡು ಕಡೆಯ ವಾದವನ್ನ ಆಲಿಸಿ ಈಗ ಆಲ್ರೆಡಿ ಕೋರ್ಟ್ ಆತ ದೋಷಿ ಅಂತ ಹೇಳಿದೆ. ಹೀಗಾಗಿ ಕನಿಷ್ಠ 10 ವರ್ಷಗಳ ಶಿಕ್ಷೆ ಆತನಿಗೆ ಫಿಕ್ಸ್ ಆಗುತ್ತೆ. ಒಂದು ವೇಳೆ ಏನಾದ್ರೂ ಕೋರ್ಟ್ ಗರಿಷ್ಠ ಶಿಕ್ಷೆ ಪ್ರಮಾಣವನ್ನ ಕೊಟ್ಟಂತ ಸಂದರ್ಭದಲ್ಲಿ ಸುಮಾರು 14 ವರ್ಷಗಳ ಕಾಲ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಪ್ರಜ್ವಲ್ ರೇವಣ್ಣ ಇರುವಂತದ್ದು. ಈಗ ಆಲ್ರೆಡಿ ಆತನ ವಿರುದ್ಧವಾಗಿ 4 ಪ್ರಕರಣ ದಾಖಲಾಗಿರುವಂತದ್ದು. 1 ಲೈಂಗಿಕ ಕಿರುಕುಳ ಹಾಗೂ 3 ಅತ್ಯಾಚಾರ ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ದಾಖಲಾಗಿರುವಂತದ್ದು. ಪ್ರಜ್ವಲ್ ರೇವಣ್ಣಗೆ ಈಗ ಆಲ್ರೆಡಿ ಆತನ ವಿರುದ್ಧವಾಗಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್, ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಆತನ ನಿರೀಕ್ಷಣಾ ಜಾಮೀನುಗಳು ರಿಜೆಕ್ಟ್ ಆಗಿರುವಂತದ್ದು. ಈಗ ಒಂದು ಪ್ರಕರಣದಲ್ಲಿ ಆತ ದೋಷಿ ಅಂತೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಬೇರೆ ಪ್ರಕರಣದಲ್ಲಿ ಇರುವಂತಹ ಸಾಕ್ಷಿದಾರರು, ಸಂತ್ರಸ್ತರು ಬೇರೆಯವರು ಆಗಿರೋದ್ರ ಹಿನ್ನೆಲೆಯಲ್ಲಿ ಆ ಪ್ರಕರಣಗಳಿಗೂ ಈ ಪ್ರಕರಣಕ್ಕೂ ಸಂಬಂಧ ಇರೋದಿಲ್ಲ. ಅವೆಲ್ಲವನ್ನು ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನು ನಡೆಸಿ ಪ್ರತ್ಯೇಕವಾದಂತಹ ಟ್ರಯಲ್ ಅನ್ನ ನಡೆಸುವಂತ ಕೆಲಸವನ್ನ ಕೋರ್ಟ್ ಮಾಡುತ್ತೆ. ಆದ್ರೆ ಆತನ ಮೇಲೆ ಇರುವಂತಹ 4 ಪ್ರಕರಣಗಳ ಪೈಕಿ ಅಂದ್ರೆ 1 ಲೈಂಗಿಕ ದೌರ್ಜನ್ಯ ಹಾಗೂ 3 ಅತ್ಯಾಚಾರ ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಈಗ ಆಲ್ರೆಡಿ ದೋಷಿ ಅಂತೇಳಿ ಒಂದು ಪ್ರಕರಣದಲ್ಲಿ ಶಿಕ್ಷೆ ಪ್ರಕಟ ಆಗಿರೋದ್ರ ಹಿನ್ನೆಲೆಯಲ್ಲಿ ಇವತ್ತು ಶಿಕ್ಷೆಯ ಪ್ರಮಾಣ ಘೋಷಣೆ ಆಗುವಂತದ್ದು. ಅಂದ್ರೆ ಕನಿಷ್ಠ 10 ವರ್ಷದಿಂದ 14 ವರ್ಷಗಳ ಅವಧಿಗೆ ಆತನನ್ನ ಗುರಿಪಡಿಸುವಂತಹ ಶಿಕ್ಷೆ ಇರುವಂತದ್ದು. ಇವತ್ತು ಕೋರ್ಟ್ ಯಾವ ಪ್ರಮಾಣದ ಶಿಕ್ಷೆ ಪ್ರಕಟ ಮಾಡುತ್ತೆ ಅನ್ನೋದನ್ನ 11:30 ಸುಮಾರಿಗೆ ಗೊತ್ತಾಗುವಂತದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.